ಈಗ ಒಂದು ಬ್ರಹ್ಮ ಕಳಶ ಸಾಂಗ್ ಅಂತಲೇ ತೊಗೊಳ್ಳೋಣ. ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಕೂತಿದ್ದೀನಿ, ಈಗ ಸಿನಿಮಾ ನೋಡ್ತಾ ಇದ್ದೀವಿ. ಐ ಥಿಂಕ್ ವೀಡಿಯೋ ಬಿಟ್ಟಿರಲಿಲ್ಲ, ಬರೀ ಆಡಿಯೋ ಮಾತ್ರ ಬಿಟ್ಟಿದ್ದು, ಆಯಿತಾ. ಸೊ ದ ಹೈಸ್, ದಿ ಎಲಿವೇಶನ್ ಅವೆಲ್ಲ ಅಂದರೆ ರಿದಮಿಕ್ ಎಲಿವೇಶನ್ಸ್ ಎಲ್ಲ ಇರುವಂಥದ್ದು ಗೊತ್ತಿದೆ. ಬಟ್ ವಿಜುವಲ್ ಇಂಪ್ಯಾಕ್ಟ್ ಇಸ್ ಮಚ್ ಮೋರ್ ಬಿಗ್ಗರ್ ದೆನ್ ಎನಿಥಿಂಗ್. ಅಫ್ಕೋರ್ಸ್. ಸೊ ಕೂತಿರ್ಬೇಕಾದ್ರೆ ಹಿಂಗೆ ದ ಮಿನಿಟ್ ಯಾವಾಗ ಒಂಥರ ನಮ್ಮದು ಎಲಿವೇಶನ್ ಬರುತ್ತೋ, ಸ್ಕ್ರೀನಿಂಗ್ ಓಪನ್ ಆದಾಗ ಶಿವ ಬರ್ತಾನೆ, ಲಾರ್ಡ್ ಶಿವ ಬರೋಂಥದ್ದು ಬಂದಾಗ ನನಗೆ ಗೊತ್ತಿಲ್ದಂಗೆ ನನ್ನ ಕಣ್ಣಲ್ಲಿ ನೀರೆಲ್ಲ ಬರ್ತಾಯಿದೆ. ಐ ಆಮ್ ಇನ್ ಮೈ ಮೊಮೆಂಟ್ಸ್, ನನ್ನ ಟೀಯರ್ಸ್ಗಳೆಲ್ಲ ಇರುವಂಥದ್ದು. ನಾನು ಸುಮ್ಮನೆ ಹಿಂಗೆ ಮಾಡ್ತಾ ಹಿಂಗೆ ಪಕ್ಕದಲ್ಲಿ ನೋಡ್ತೀನಿ, ನನ್ನ ಫ್ರೆಂಡ್ಸು, ಅವ್ರ ಫ್ರೆಂಡ್ ಹೆಂಡ್ತಿಯರೆಲ್ಲ ಕೂತಿದ್ದಾರೆ. ಚಪ್ಪಲಿ ಬಿಟ್ಬಿಟ್ಟು ಎಲ್ಲ ಕಾಲು ಚಕ್ಕಮಟ್ಲು ಹಾಕೊಂಡು ನಮಸ್ಕಾರ ಮಾಡ್ತಿದ್ರಲ್ಲಿ. ಲಿಟ್ರಲಿ ಇಟ್ಸ್ ಲೈಕ್ ಬಿಕಮ್ ಟೆಂಪಲ್. ಸೊ ನಾನು ಅವಾಗ ಹೊರಗಡೆ ಬಂದ್ಬಿಟ್ಟು ನಾನು ಹೇಳಿದೆ, ಗುರು ಇವರು ಆ ಟ್ರಾನ್ಸಲ್ಲಿ ಇಲ್ಲ ಅಂತಂದರೆ ಅದಾಗಕ್ಕೆ ಸಾಧ್ಯನೇ ಇಲ್ಲ. ಬೀಟ್ ಹೂಎವರ್, ರಿಷಬ್ ಸರ್ ಆಗಿರ್ಬೋದು, ನೀವಾಗಿರ್ಬೋದು, ಆ್ಯಬಿನೂ ಇರ್ಬೋದು, ಎಲ್ಲರೂ ಕೂಡ ಪಾಯಿಂಟಲ್ಲಿ ಬಂದು, ಅಥವಾ ಸಮನ್ ಹೂ ಹಸ್ ಪ್ಲೇಡ್ ಎಲ್ಲ ಇರುವಂಥದ್ದು, ದ್ಯಾಟ್ ಸಿಂಕ್ ಅಥವಾ ದ್ಯಾಟ್ ಸರೆಂಡರ್ ಟು ದ್ಯಾಟ್ ಇದೆಯಲ್ಲ, ಇಲ್ಲ ಅಂದರೆ ಆ ಪ್ರಾಡಕ್ಟ್ ಹಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದು 100%. ಅದು ಬ್ಲೆಸ್ಸಿಂಗ್, ಅದು ನಮ್ಮ ಮಾತಲ್ಲಿ ಬಣ್ಣಿಸೋಕ್ಕಾಗಲ್ಲ ಮಯೂರ್. ಅದು ಕಾಂತಾರ ಆಗಿರಲಿ, ಅಥವಾ ಚಾಪ್ಟರ್ 1 ಕಾಂತಾರ ಚಾಪ್ಟರ್ 1 ಆಗಿರಲಿ, ವರಾಹರೂಪಂ ಆಗಿರಲಿ, ಬ್ರಹ್ಮಕಲಶ ಹಾಡಾಗಿರಲಿ, ನಮ್ಮ ಇದಾಗಿರಲಿ, ಅದು ನಮ್ಮ ಕರ್ಮ ಸಾಂಗ್ ಆಗಿರಲಿ, ಎಂಥ ಅದ್ಭುತವಾದ ಲಿರಿಕ್ಸು. ನನಗೆಲ್ಲ ನನ್ನ ಟ್ಯೂನಿಗೆ ಆ ಲಿರಿಕ್ಸ್ ಸಿಕ್ಕಿದ್ದು ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ನಾನು. ಅಂಥ ಒಳ್ಳೆ ಲಿರಿಕ್ಸ್ ಅದು ಹಾಡು, ಅಂಥ ಒಳ್ಳೆ ಪಿಕ್ಚರೈಸೇಷನ್, ಅಂಥ ಒಳ್ಳೆ ಕಥೆ. ಬ್ರೀಫಿಂಗ್ ಹೆಂಗೆ ಕೊಟ್ಟರು ಕಾಂತಾರಕ್ಕೆ? ರಿಷಬ್ ಸರ್ ಹೆಂಗೆ ಬ್ರೀಫ್ ಕೊಟ್ಟಿದ್ದು? ನನಗೆ ತುಂಬ ಒಂದು ಪ್ರೆಷರ್ ಇದ್ದಿದ್ದ ಟೈಮ್ ಅದು. ನನಗೆ ಜನ ಇದು ಕಾಡು ಮತ್ತು ಇದ್ರ ಬಗ್ಗೆ ಮಧ್ಯದಲ್ಲಿ ಇರೋವಂಥ ಒಂದು ದಗ್ ಆಫ್ ವಾರ್ ಏನೇನೆ. ಸೊ ಜಂಗಲ್ ಇದ್ರ ಬಗ್ಗೆ ಗ್ರಾಸ್ ರೂಟ್ ಲೆವೆಲಿಗೆ ಮಾಡೋಣ ಅನ್ನೋದು ಒಂದು ಇದಿತ್ತು. ಬಿಕಾಸ್ ವಿ ಹ್ಯಾವ್ ಹುಲಿವೇಷ ಇದೆಯಲ್ಲ ಉಳಿದರ ಕಣ್ಣಂತಲ್ಲಿ, ಅದನ್ನು ನಾವು ಎಂಟೈರ್ ಇದನ್ನು ನಾವು ರೆಕಾರ್ಡ್ ಮಾಡಿದ್ದು ಉಡುಪಿಯಲ್ಲಿ, ಔಟ್ಡೋರಲ್ಲಿ ರೆಕಾರ್ಡ್ ಮಾಡಿದ್ದು ಸೌಂಡ್ಸ್ ಎಲ್ಲ. ಅದಾಗಲಿ ಅದನ್ನ ಎಲ್ಲರೂ ಅಲ್ಲಿ ಲೋಕಲ್ ಮ್ಯೂಸಿಷಿಯನ್ಸೇ ನುಡಿಸಿರೋದು, ಯಾರೂ ಪ್ರೊಫೆಷ್ನಲ್ ಮ್ಯೂಸಿಷಿಯನ್ಸ್ ಅದನ್ನು ನುಡಿಸಿಲ್ಲ. ಸೊ ಆ ಥರ. ಸೊ ವಿ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ರೆಕಾರ್ಡಿಂಗ್ ಔಟ್ಸೈಡ್ ಅಂತ ಆಯಿತು. ಸೊ ಕಾಂತಾರಕ್ಕೆ ಒಂದು ಟ್ರೈಬಲ್ ಆರ್ಟಿಸ್ಟು, ಟ್ರೈಬಲ್ ಸಿಂಗರ್ಸು ಮತ್ತು ಇವ್ರನ್ನೆಲ್ಲ ನಾವು ರೆಕಾರ್ಡ್ ಮಾಡಿ ಅಲ್ಲೇ ಒಂದು ಜಾಗ ಕರ್ಕೊಂಡು ಬಂದು ಮಂಗಳೂರು ಅಲ್ಲಿ ರೆಕಾರ್ಡ್ ಮಾಡಿದ್ವಿ ಫಸ್ಟ್ ವಿಡಿಯೋ ಬಿಟ್ಟಿದ್ರಿ ಇನ್ಫ್ಯಾಕ್ಟ್. ಸೊ ಆ ಥರ ರೆಕಾರ್ಡ್ ಮಾಡ್ಕೊಂಡು ಬಂದು, ಸೊ ಆದಷ್ಟು ನಮ್ಗೆ ಅದೊಂದು ಸೊಗಡಿರುತ್ತೆ ಗೊತ್ತಾ, ನೀವು ಅಲ್ಲಿ ಕೇಳಿದಾಗ ಅದನ್ನು, ಆ ಸೊಗಡನ್ನ ಹಾಗೇ ತಂದು ಕಾಂತಾರಲ್ಲಿ ಇರಿಸ್ಬೇಕು ಅನ್ನೋದು ಅಷ್ಟೇ. ಬಟ್ ಅದನ್ನು ಹಾಗೆ ಇಟ್ಟರೆ ಅದು ಬರೋದಿಲ್ಲ. ಶುಗರ್ ಕೋಟ್ ಇಟ್ ಹೆಂಗೆ ಮಾಡ್ತೀವಿ, ಆ ಸಿನಿಮ್ಯಾಟಿಕ್ ಫೀಲ್ ಕೊಟ್ಟು ಅದನ್ನು ವರ್ಕ್ ಮಾಡಿ. ಕಾಂತಾರ ಚಾಪ್ಟರ್ 1 ಆದ್ರೂ ನಮಗೊಂದು ಐಡಿಯಾ ಇದೆ, ಕಾಂತಾರ ವರ್ಲ್ಡ್ ಹಿಂಗ್ ಮ್ಯೂಸಿಕ್ ಇದೆ ಅಂತ. ವೆನ್ ವಿ ಆರ್ ಡೂಯಿಂಗ್ ಕಾಂತಾರ, ನೋ ಐಡಿಯಾ. ಅದು ಹೆಂಗೆ ಅಂತ ಹೇಳಿದ್ರೆ, ಅದು ಒಂದು ಅಷ್ಟು ಕಾನ್ಸಂಟ್ರೇಟ್ ಆಗಿ ಕುತ್ಕೊಂಡು ವರ್ಕ್ ಮಾಡಿದಾಗ್ಲೇ ಅದು ತಾನಾಗಿ ಆಗೋದು, ಉದ್ಭವ ಆಗೋದು. ಅದು ನಾವು ಕಡಿತಾ ಇದು ಬರುತ್ತೆ ಅಂತ ಹೇಳ್ತಾರೆ, ಅಮೃತ ಬರುತ್ತೆ ಅಂತಾರಲ್ಲ, ಆ ಥರ ನಾವು ಕುತ್ಕೊಂಡು ಬಗದಷ್ಟು ನಮಗೆ ನೀರು ಸಿಗ್ಬೋದು, ಹೇಳೋಕ್ಕಾಗಲ್ಲ ಪೆಟ್ರೋಲೇ ಸಿಗ್ಬೋದು. ಸೊ ಸಮುದ್ರ ಮಂಥನ ಮಾಡ್ದಂಗೆ. ಸೊ ಅದು ನಂಗೆ ಹಂಗೆ ಆಗಿದ್ದದು. ನಮಗೆ ನಾನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯುನೋ ವಾಟ್, ಆ್ಯಕ್ಚುಲಿ ನನಗೆ ಈಗಲೂ ನೆನಪಿದೆ, ನಾನು ಸಿನಿಮಾ ಮಾಡ್ತಿದ್ದೆ. ನಾನು ಸಿನಿಮಾ ನೋಡೋಕೆ ನಮ್ಮ ಆಫೀಸಲ್ಲಿ ಕಾಂತಾರದು ಮುಂಚೆ ಬರೀ ಆಡಿಯೋ ಸಾಂಗ್ಸ್ಗಳು ಬಿಟ್ರಿ, ಬರೀ ಒಂದು ಪೋಸ್ಟರ್ ಹಾಕ್ಬಿಟ್ಟು ಬಿಟ್ರಿ. ಅಷ್ಟೊತ್ತಿಗಾಗಲೇ ನಾನು ವರಾಹರೂಪಂ ಕೇಳಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ಅಂದರೆ ವಾಟ್ ಐ ಮೆಂಟ್ ವಾಸ್ ಅಷ್ಟು ಸಲ ಕೇಳ್ಬಿಟ್ಟಿದ್ದೀನಿ ನಾನು. ಸೊ ನನ್ನ ಟೀಮವ್ರು ಹೇಳೋರು, ಅದಕ್ಕೆ ಯಾವ ಹಾಡು ಕೇಳ್ತಾ ಇದ್ದೀರಾ ನೀವು, ಎಲ್ಲ ವಿಜುವಲಿ ನಾನು ಹೇಳಿದ್ನಲ್ಲ ಇಂಪ್ಯಾಕ್ಟ್ ಬರೋರ್ಗು ಗೊತ್ತಿದೆ ಎಲ್ಲರಿಗೂ. ಸಿಂಗಾರ ಸಿರಿ ಆಗಿರ್ಬೋದು ಎಲ್ಲವೂ ನಾನು ಕೇಳ್ಬಿಟ್ಟಿದ್ದೀನಿ ಮುಂಚೆನೇ. ಆಮೇಲೆ ಬಟ್ ದ ಮಿನಿಟ್ ವೆನ್ ಇಟ್ ಕೇಮ್ ಆನ್ ಸ್ಕ್ರೀನ್, ನಾನು ಈಗಲೂ ನಂಗೆ ಆ ಮೆಸೇಜ್ ಇದೆ, ಈಗಲೂ ರಿಷಬ್ ಕಳಿಸಿದ್ದು, ದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಇಸ್ ಬಾರ್ನ್, ಮಾರ್ಕ್ ಮೈ ವರ್ಡ್ಸ್ ಸರ್ ಅಂತಂದ್ಬಿಟ್ಟು. ಈಸ್ ಲೈಕ್ ಹಿ ರಿಪ್ಲೈಡ್ ಥ್ಯಾಂಕ್ ಯು ಅಂತ ಒಂದು 10 ನಿಮಿಷದಲ್ಲಿ ಕಳಿಸಿದ್ರು. ಇಟ್ ವಾಸ್ ಸಮಥಿಂಗ್ ಎಲ್ಸ್. ಆ ವರಾಹರೂಪಂ ನೋಡಿದಾಗ ಆ ಮ್ಯೂಸಿಕ್ಕು ಮತ್ತು ಆ ವಿಜುವಲ್ಸು ಅದು ಮ್ಯಾಚ್ ಆಗಲ್ಲ. ಇಟ್ ಈಸ್, you both have gone to the trance level. Definitely. You don't believe, last to ಕಾಂತಾರದ whatever you are listening, ಇವಾಗ ಕಾಂತಾರ 1 ಹೇಳ್ತಾ ಇರೋದು ನಾನು, ಅದ್ರ ಏನೆಲ್ಲ ಮ್ಯೂಸಿಕ್ ಕೇಳ್ತಿದ್ರಲ್ಲ, ಲಾಸ್ಟ್ 60 ದಿವಸದಲ್ಲಿ ಆಗಿದೆ ಅಷ್ಟೇ. 90% ಆಫ್ ದ ಮ್ಯೂಸಿಕ್. ರೀಸನ್ ಪ್ರೆಷರಾ? ರೀಸನ್ ಹಂಗಂದ್ರೆ, ಹೀರೋಗೆ
ಅವರು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನೈಸ್ ಮುಗಿಸಿದ್ದೀನಿ ಅಜನ, ಇದಕ್ಕೊಂದು 3-4 ಸಾಂಗ್ ಮಾಡಬೇಕು ಅಂತ ಹೇಳಿ ನನಗೆ ಮಾಡಿದ್ದು. ಇವನ್ ನೋಡ್ಕೊಂಡು ಮಾಡಿ ಅಲ್ಲಲ್ಲ ವಿಜುವಲ್ಸ್ ನೋಡಿಕೊಂಡು ನಾನು ಇದು ಮಾಡಿದ್ದು. ಸೊ ನಮಗೆ ಅವಾಗ ಒಂದು ಸ್ಟೈಲ್ ನನಗೆ ರಿಷಬ್ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಒಂದು ಸ್ಟೈಲ್ ಆಫ್ ವರ್ಕಿಂಗ್ ನಮ್ಮ ಮಧ್ಯೆ ಒಂದು ವರ್ಕ್ ಆಯಿತು. ಏನಂತ ಹೇಳಿದ್ರೆ, ನೀವು ಶೂಟ್ ಮಾಡ್ಕೊಂಡು ಬಂದಾಗ ನಾವು ಮಾಡೋ ಔಟ್ಪುಟ್ ಇದೆಯಲ್ಲ, ನಾವು ಮಾಡೋ ಮ್ಯೂಸಿಕ್ ಇದೆಯಲ್ಲ, ಅದು ಬೇರೆ ಲೆವೆಲ್ಗೆ ಒಂದು ಲಿಫ್ಟ್ ಆಗ್ತಾ ಇದೆ. ಸೂಪರ್. ಓಕೆನಾ, ಅದಕ್ಕಿಂತ ಮುಂಚೆ ಯಾವ್ದ್ರಲ್ಲೂ ಆಗಿರಲಿಲ್ಲ. ದಟ್ ವಾಸ್ ದ ಹೀರೋ ವಾಸ್ ದ ಫಸ್ಟ್ ಟೈಮ್ ಆಗಿದ್ದು ನಮಗೆ. ಹೀರೋನು ಶೂಟ್ ಮಾಡ್ಮೇಲೆ ಬಂದು ಮ್ಯೂಸಿಕ್ ಮಾಡಿದ್ದು. ಫುಲ್ ಮೂವಿ ಕಾಂತಾರ ಆದರೂ ಸಿಂಗಾರ ಸಿರಿಯೇ ಅಟ್ಲೀಸ್ಟ್ ನಮಗೆ ಪಲ್ಲವಿ ರೆಡಿ ಇತ್ತು, ಚರಣ ಪಲ್ಲವಿ ಒಂದು ಐಡಿಯಾ ನಮಗೆ ರೆಡಿ ಇತ್ತು. ಅದಕ್ಕೆ ಹೀರೋ ಬಗ್ಗೆನೇ ಮಾತಾಡಬೇಕಾಗಿದೆ, ಆಮೇಲೆ ಮಾತಾಡ್ತೀನಿ. ಅದು ಬೇರೆ ರೇಂಜೇ ಇದೆ ಬಿಡಿ. ಅದು ಹೀರೋ ನನಗೆ ಗೊತ್ತೇ, ಅವ್ರು ಶೂಟ್ ಮಾಡಿದ್ರೆ ಸಿನಿಮಾ ಅನ್ನೋದು ಗೊತ್ತಿಲ್ಲ, ಮುಗಿಸ್ಕೊಂಡು ಬಂದು ಕೊಟ್ಟು ಮಾಡಿ ಅಂತ ಹೇಳಿದ್ದು ನನಗೆ. ಯಪ್ಪ. ಸೊ ಈಚ್ ಆ್ಯಂಡ್ ಎವ್ರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದನ್ನ ನೋಡಿ, ಯಾಕಂದರೆ ಇನ್ ಕಂಪ್ಯೂಟರ್ ಇಟ್ಸ್ ಕಟ್, ಡಿಲೀಟ್ ಆ್ಯಂಡ್ ರೀಡು. ಓಕೆನಾ, ಇನ್ ಶೂಟಿಂಗಲ್ಲಿ ನಿಮ್ಗೆ ಐ ಕ್ಯಾನ್ ಟ್ರೈ. ನಾ ಮುಂಚೆ ಹೇಳ್ದಂಗೆ ಐ ನೋ ಆಲ್ ದ 10 ways ಟು ಅಪ್ರೋಚ್. ಅದನ್ನು ನನಗೆ ಇಲ್ಲಿ ಏನಾದರೂ ಪ್ರಾಕ್ಟಿಕಲಾಗಿ ನಾನು ನೋಡ್ಬೋದು, ಈ ಸ್ಟೈಲ್ ಸೆಟ್ ಆಗ್ತಿಲ್ಲ, ಇನ್ನೊಂದು ಬೇರೆ ಸ್ಟೈಲ್ ಮಾಡಿ ನೋಡೋಣ ಅಂತ. ಸೊ ದಟ್ ಈಸ್ ಹೌ ಅದೊಂದು ದಟ್ ಕೈಂಡ್ ಆಫ್ ವರ್ಕಿಂಗ್ ಸ್ಟೈಲ್ ನಮಗೆ ಬಂತು. ಮೋಸ್ಟ್ ಆಫ್ ದ ಮೂವಿಯಲ್ಲಿ ರಿಷಬ್ ಅವ್ರ ಸಿನಿಮಾದಲ್ಲಿ ಲಿಪ್ ಸಿಂಕ್ ಇರೋದಿಲ್ಲ. ವಿ ಹ್ಯಾವ್ ಲಿಪ್ ಸಿಂಕ್ ಇಲ್ಲ. ಸೊ ನಾವು ಹೆಂಗೆ ಹಾಡು ಮಾಡಿದ್ರು ಅದಕ್ಕೆ ಎಡಿಟ್ ಮಾಡಿ ತೊಗೊಂಡು ಬರ್ಬೋದು, ಹಂಗೆ ಸ್ಮಾರ್ಟ್. ಸೊ ಆ ಥರ ಆ ಒಂದು ಸ್ಟೈಲು, ಆ ಕೈಂಡ್ ಆಫ್ ವರ್ಕ್ ಇದೆಯಲ್ಲ, ಒಂದು ಐಡಿಯಾ ಏನಾರು ರೆಡಿ ಮಾಡಿ ಕೊಟ್ಟಿರ್ತೀನಿ, ಬಟ್ ಅದು ಫೈನಲೈಸ್ ಮಾಡಿ ನಾನು ವೀಡಿಯೋ ಬಂದ ಮೇಲೆ. ಆ ಆಲ್ಬಮಲ್ಲಿ ಈಗ ಸಿಂಗಾರ ಸಿರಿಯೆ, ಕರ್ಮದ ಕಲ್ಲನು, ವರಾಹ ರೂಪಂ, ಆಮೇಲೆ ಇನ್ಯಾವುದಿತ್ತು ಫಸ್ಟಲ್ಲಿ ನಾನು ಮಾತಾಡ್ತಿರೋಂಥದ್ದು, ಇದು ಸಿಂಗಾರ ಸಿರಿಯೆ, ಕರ್ಮದ ಕಲ್ಲನು, ವರಾಹ ರೂಪಂ, ಮತ್ತು ಇದು ಅದು 4 ಹಾಡೋದು ಒಟ್ಟು. 4 ಬ್ಯಾಕ್ಗ್ರೌಂಡ್ ಸ್ಕೋರ್ ಬಿಟ್ಟು. ಓಕೆ, ವೆರಿ ಮಚ್ ಅಂತ. ಅಫ್ಕೋರ್ಸ್ ಆಲ್ 4. ಒಂದು ಲವ್ ಸಾಂಗ್ ಇತ್ತು, ಅದು ಕಂಪೋಸಿಂಗ್ ಆಗಿತ್ತು, ಬಟ್ ಸಿನಿಮಾದಲ್ಲಿ ಇರಲಿಲ್ಲ. ಓ ಹೌದಾ? ಎಸ್. ಆಮೇಲೆ ಎಲ್ಲಿ ಯೂಸ್ ಆಗಲಿಲ್ಲ? BGM ಮಾತ್ರ ಇತ್ತು ಸಿನಿಮಾದಲ್ಲಿ. ಎಲ್ಲಿ ಬರುತ್ತೆ ಬ್ಯಾಕ್ಗ್ರೌಂಡ್? ಅವರಿಬ್ರು ಒಂದು ಮೇಲ್ಗಡೆ ಶಾಕಲ್ಲಿ ಇರ್ತಾರೆ, ಕಿಶೋರ್ ಸರ್ ಬಂದು ಎನ್ಕೌಂಟರ್ ಮಾಡ್ತಾರಲ್ಲ, ಅವ್ರ ಮುಖಾಮುಖಿ ಆದಾಗ ಮೇಲೆ ಅಲ್ಲಿ ನೈಟ್ ಇಬ್ರು ಎಮೋಷನಲಿ ಮಾತಾಡ್ಕೊಳ್ತಾರೆ, ಹೀರೋ ಮತ್ತೆ ಹೀರೋಯಿನ್. ಸೊ ಅಂಡ್ ಇವನ್ ಐ ಲವ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಫ್ ಇದು ಗಾಂಜಾ ಫೈಟ್ ಇದೆಯಲ್ಲ, ಅದು ಕೂಡ ಐ ಥಿಂಕ್ ದ ಹೋಲ್ ಅಪ್ರೋಚ್ ಟುವರ್ಡ್ಸ್ ದಿ ಸೌಂಡಿಂಗ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕೆ ನಾನು ಹೇಳಿದ್ದು, ಕಾಂತಾರ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಇನ್ ಟರ್ಮ್ಸ್ ಆಫ್ ದ ಸೌಂಡಿಂಗಲ್ಲಿ ಈ ಕಡೆ ಒಂದು ಡಿವೋಷನಲ್ ಬೇಕಾ, ದ ನ್ಯೂ ಏಜ್ ಡಿವೋಷನಲ್ಗೆ ವರಾಹ ರೂಪಂ ಇದೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಲಿರಿಕಲಿ, ಒಂದು ಸಾಂಗ್ಗೆ ಅಫ್ಕೋರ್ಸ್ ಲಿರಿಕಲ್ ಮುಂದೆ ಇರುತ್ತೆ ಆ್ಯಂಡ್ ಮ್ಯೂಸಿಕ್ ಹಿಂದೆ ಇರುತ್ತೆ ಅಂತಲೇ ಅನ್ಕೊಂಡು, ಅದು ಎರಡು ಒಟ್ಟಿಗೆ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಕರ್ಮದ ಕಲ್ಲನ್ನು ದ ಕೈಂಡ್ ಆಫ್ ಪುಷ್ ವಾಟ್ ಯು ಗೇವ್ ಇಟ್ ಟು ದಿ ಲಿರಿಕಲ್ಗೆ, ವಾಟ್ ಯು ಗೇವ್ ಅಲ್ವಾ, ದಟ್ ಈಸ್ ಅಮೇಝಿಂಗ್, ಸಮಥಿಂಗ್ ಎಲ್ಸ್. ಸಿಂಗಾರ ಸಿರಿಯೆ ಅಗೈನ್ ಇಟ್ ಈಸ್ ಅನ್ ಐಡಿಯಲ್ ಲವ್ ಸಾಂಗ್ ವಿಚ್ ಅಗೈನ್ ನನ್ನ ಪ್ರಕಾರ ನೋಡಿದ್ರೆ ಫಾರ್ ಇಯರ್ಸ್ ಟು ಗೋ ಟುಗೆದರ್ ದಟ್ ವಿಲ್ ರಿಮೇನ್. ಒಂದು ಶೋನಲ್ಲಿ ನಾವು ಸಿಂಗಾರ ಸಿರಿಯೆ ಹಾಡಲೇಬೇಕು ಅನ್ನೋ ಥರ ಅಂತ ಆಗ್ಬಿಡುತ್ತೆ ಅದಂತ. ಸೊ ದಟ್ಸ್ ಅ ಸ್ಟ್ಯಾಂಪ್. ಓಕೆ, ಅಮಂಗ್ ಆಲ್ ದೀಸ್ ಥಿಂಗ್ಸ್ I want to talk about the controversies also. What controversy ಅನ್ನೋದಕ್ಕೆ what people said, okay, ಇದು ನವರಸಾದ ಇರ್ಬೋದು, ಅದು ಇರ್ಬೋದು ಅನ್ನೋ ಥರ ಅಂತಿರುತ್ತೆ. How did you guys deal with it ಅವಾಗ ಆ ಟೈಮಲ್ಲಿ? ಡೀಲ್ ಮಾಡೋಕ್ಕೆ ಏನು ಇಲ್ವಲ್ಲ ಅಲ್ಲಿ. ಏನಾರ ಸಿಮಿಲಾರಿಟೀಸ್ ಇದ್ರೆ ತಾನೇ ನಮಗೆ. ಕರೆಕ್ಟ್. ಏನಾರ ಅಲ್ಲಿ ಅದ್ರ ಬಗ್ಗೆ ನಾವು ಕಾಪಿ ಏನಾರು ಇದ್ರೆ ತಾನೇ ನಾವು ಇದನ್ನ ಮಾಡಬೇಕು. ಸೊ ಡೀಲ್ ಮಾಡೋದೇನಿಲ್ಲ ಅದರಲ್ಲಿ. ಅಲ್ಲ, ಅವರು ಫೈಟ್ ಮಾಡಿದ್ರು ಅಥವಾ ಏನು ಮಾಡೋದು, ನಥಿಂಗ್ ಡಿಡ್ ಸ್ಟ್ಯಾಂಡ್ ಅಲ್ಲಿ. ಇಟ್ಸ್ ಎ ಪಾಯಿಂಟ್ ಆಫ್ ವ್ಯೂ. ಓಕೆನಾ, ಇಟ್ಸ್ ಎ ಪಾಯಿಂಟ್ ಆಫ್ ವ್ಯೂ. ಮ್ಯೂಸಿಕ್ ನಿಮಗೆ, ನೀವು ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ ನಿಮಗೆ ಆ ಥರ ಅನಿಸುತ್ತೆ. ನೀವು ನಾನು ನೋಡಿದಾಗ ನನಗೆ ಬೇರೆ ಥರ ಅಂತ ಅನಿಸುತ್ತೆ. ಸೊ ಮ್ಯೂಸಿಕ್ ಈಸ್ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಓಕೆನಾ, ಇರೋ ಸ್ವರಗಳನ್ನ, ಇರೋ ಪ್ಯಾಟ್ರ್ಗಳನ್ನ ನೀವು ಹುಡುಕ್ತಾ ಹೋದರೆ ಯು ಕ್ಯಾನ್ ರಿಲೇಟ್ ಇಟ್ ಟು ಎನಿಥಿಂಗ್. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಮೋಸ್ಟ್ ಆಫ್ ದ ಲಿಸ್ನರ್ಸ್. ಯಾವುದೋ ಒಂದು ಫ್ರೇಸ್ ಹಿಂಗೆ ಬಂದಿರುತ್ತೆ, ಅದು ಯಾವುದೋ ಮೈಂಡಲ್ಲಿ ಅವರಿಗೆ ಸ್ವಲ್ಪ, ಇಫ್ ದೇ ಆರ್ ಮೋರ್ ಪ್ರೊಯಾಕ್ಟಿವ್ ಟುವರ್ಡ್ಸ್ ಮ್ಯೂಸಿಕ್, ಅವ್ರಿಗೆ ಎಲ್ಲೋ ಕನೆಕ್ಟ್ ಆಗುತ್ತೆ. ಇಟ್ ಡಸಂಟ್ ಮೀನ್ ದಟ್ ಬೋತ್ ಆರ್ ಸೇಮ್ ಆರ್ ಐಡೆಂಟಿಕಲ್ ಅಂತ ಹೇಳೋಕ್ಕಾಗಲ್ಲ. ಅದು ಇಟ್ಸ್ ಎ ಪಾಯಿಂಟ್ ಆಫ್ ವ್ಯೂ. ಅದನ್ನು ಅರ್ಥ ಮಾಡಿಕೊಂಡು ಮ್ಯೂಸಿಕ್ ಬಗ್ಗೆ ಗೊತ್ತಿದ್ರೆ ನಾವು ಹೇಳ್ಬೋದು. ಆ್ಯಂಡ್ ಇನ್ನೊಂದು ಹೇಳ ಅಜು, ಈಗ ನೀವು ಹೇಳ್ದಂಗೆ
ಒಂದು ರಾಗ ಅಂತಲೇ ತೊಗೊಳೋಣ, ಯಾವುದೋ ಒಂದು ಜನ್ಯ ರಾಗ ಅಂತಲೇ ತೊಗೊಳ್ಳೋಣ, ಯಾವುದೋ ಒಂದು ಮೋಹನ ತೊಗೊಳ್ತೀರಾ ಅಂತ ಅನ್ಕೊಳ್ಳೋಣ. ಇರೋದೇ 5 ಸ್ವರ. ಆ 5 ಸ್ವರದಲ್ಲಿ ನೀನು ಏನೇ ಮಾಡ್ಬೇಕಾದ್ರೂ ಕೆಪಾಸಿಟಿ ಇರುವಂಥದ್ದು ಒಳಗಡೆ ಅದರಲ್ಲೇ ಆ ಇರುತ್ತೆ. ರಾಗದ ಫೀಲ್ ಬಂದಾಗ ಆಡ್ ಥರ ಇದೆ ಅಂತ ಹಂಗಾಗಲ್ಲ. ಆ ರಾಗ ಕೊಡೋ ಒಂದು ಎಮೋಷನ್. ಯಾ, ಅದಕ್ಕೆ ತಾನೇ ನಾವು ರಾಗನ ಯೂಸ್ ಮಾಡೋದು, ಇಂಡಿಯನ್ ರಾಗಸ್ನ ನಾವು ಯೂಸ್ ಮಾಡೋದು. ಏನಕ್ಕೆ ಮಾಡ್ತೀವಿ ಹೇಳಿ? ಈ ಒಂದು ಭೈರವಿನೇ ತೊಗೊಂಡ್ರೆ ನಿಮಗೆ ಆ ಲಾಸ್ಟಲ್ಲಿ ನಿಷಾದ ಬಳಕೆ ಬಂದಾಗ ಅದು ಬರಲಿಲ್ಲ ಅಂದ್ರೆ ಭೈರವಿ ಅನ್ಸೋದೇ ಇಲ್ಲ. ಅದನ್ನ ತೊಗೊಂಡು ಬಂದಾಗ ನಾನು ಮಾಡಿದ್ರೆ ಇದನ್ನ ನಾನು ಯಾವುದು ಹಿಂದುವಿನೆಗೆ ಗೋವಿಂದ ಆ ಥರ ಇದೆ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗತ್ತೆ. ಐ ಕೆನಾಟ್ ಸೇ ದಟ್. ಆ್ಯಂಡ್ ಇವನ್ ಐ ಫೈಂಡ್ ಇಟ್ ಲೈಕ್ ಇಫ್ ಸಮ್ ಒನ್ ಹ್ಯಾವ್ ಟು, ನನಗೆ ಐ ಆಲ್ವೇಸ್ ಫೀಲ್ ಲೈಕ್ ಕಾಪಿಂಗ್ ಇಸ್ ಡಿಫ್ರೆಂಟ್ and it falls under the same raga is different actually. That should be clear cut definition. See, ಅದಕ್ಕೆ ನಾನು ಹೇಳಿದ್ದು, and there is very thin line. ನೀವು ಅದನ್ನ you can't ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ಲೂಬಾರ್ದು. ಅದು ಓನ್ಲಿ people who will understand that point. ಓಕೆನಾ? we are trying to emote the emotions. point. ಓಕೆನಾ? ನೀವೆಲ್ಲನೂ ಸ್ಕೇಲ್ ಇಟ್ಕೊಂಡು ಇಲ್ಲಿ ಬರ್ದಿರೋ ಪರ್ಮಿಟೇಷನ್ ಕಾಂಬಿನೇಷನ್ ಯಾವ್ದಿದೆ ಅಂತ ನೋಡಿದ್ರೆ ನೀವು ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಆಗಲ್ಲ ಅಲ್ಲ. ಇನ್ ದಟ್ ಕೇಸ್ ಆಗಿದ್ರೆ 2 ಹಾಡು ಅಷ್ಟು ಇಟ್ಟು ಹಾಕ್ತಾನೂ ಇರಲಿಲ್ಲ. ಆಗ್ತದೆ ಅದು ಒರಿಜಿನಾಲಿಟಿ ಇರೋದ್ರಿಂದನೇ, ಅದರಲ್ಲಿ ಸತ್ಯ ಇರೋದ್ರಿಂದನೇ ಇವತ್ತುವರೆಗೂ ವರಹರೂಪಂ ಆಗಿರಲಿ ಅಥವಾ ಯಾವುದೇ ಹಾಡಾಗಿರಲಿ ಇವತ್ತೂ ನಿಂತಿದೆ. ಬಿಕಾಸ್ ಇಟ್ ಹ್ಯಾಸ್ ದಟ್ ಒರಿಜಿನಾಲಿಟಿ, ಇಟ್ ಹ್ಯಾಸ್ ದಟ್ ದ ಟ್ರೂತ್ಫುಲ್ನೆಸ್ ಈಸ್ ದೇರ್ ಇನ್ ದ ಸಾಂಗ್. ಆ್ಯಂಡ್ ಆಲ್ಸೋ ದಿ ಹೋಲ್ ವರಾಹರೂಪಂ ಅಂತ ತೊಗೊಂಡ್ರೂ ಕೂಡ ನನಗೇನನ್ಸುತ್ತೆ ಅಂತಂದರೆ ದಿ ಯೂಸೇಜ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್ ವಾಟ್ ನೀವು ಮಾಡಿರೋದು, ದ ಹೋಲ್ ಅಪ್ರೋಚ್ ಟುವರ್ಡ್ಸ್ ಇರುತ್ತಲ್ಲ, ಅದು ಅದು ಇರಲಿಲ್ಲ ಅಂದಿದ್ರೆ ಆ ಹಾಡು ಅಷ್ಟು ಎಲಿವೇಟ್ ಆಗಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಆ ಒಂದು ನನಗೆ ಕನೆಕ್ಷನ್ ಟು ದಟ್ ಲಿಟ್ರಲಿ ಟು ದ ಗಾಡ್ ಲೆವೆಲ್ ಕನೆಕ್ಷನ್ ಬಂದಿದ್ದು, ಅದು ಇರಲಿಲ್ಲ ಅಂದರೆ ಅದು ಆಗಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಹೌದು. ನೀವು ಸುಮ್ಮನೆ ಆ್ಯಸ್ ಇಟ್ ಇಸ್ ವಿಜುವಲ್ಸ್ ನೋಡಿದ್ರೆ ಫಸ್ಟ್ ಹಾಡು ಕೇಳಿದರೆ ಐ ಫೀಲ್ ಲೈಕ್ ಇಟ್ಸ್ ಗುಡ್, ಬಟ್ ದ ಮಿನಿಟ್ ವೆನ್ ಯು ಸಿ ದ ವಿಜುವಲ್ಸ್ ನೋಡಿದಾಗ ಯು ಫೀಲ್ ಲೈಕ್ ಅಲ್ಲೇ ಎದ್ದು ಸಿನಿಮಾ. ದಟ್ ಈಸ್ ವಾಟ್ ಸಿನಿಮಾ. ವಿಜುವಲ್ಸ್ನ ಜೊತೆ you can decide what audience should feel, whether to cry, whether to laugh, whether to get angry in the theater. You can create that illusion with both the visuals and the sound. Especially sound alli emotion na ನೀವು decide, a music director can decide what emotions people should feel while watching particular scene.